ಯಶುಕ್ರ ಇವ ಸೂರ್ಯೋ ಹಿರಣ್ಯಮಿವ ರೋಚತೆ ಶ್ರೇಷ್ಠೋ ದೇವಾನಾಂ ವಸೂಃ ಶನ್ನಃ ಕರತ್ಯರ್ವತೆ ಸುಗಂ ಮೇಷಾಯ ಮೇಷ್ಯೇ ನೃಭ್ಯೋ ನಾರಿಭ್ಯೋ ಗವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ತೃಪ್ತಿದಾಯಕ ಕ್ಷೇಮದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಿಥುನ ರಾಶಿ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋಲಿ ನಾವು ನೋಡೋಣ. ಏಪ್ರಿಲ್ 9ನೇ ತಾರೀಕು ಯುಗಾದಿ ಹಬ್ಬ. ನಾಡಿನ ಸಮಸ್ತ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಯುಗಾದಿ ನಿಮ್ಮ ಮನಸ್ಸು, ಶರೀರ, ನಿಮ್ಮ ಕುಟುಂಬ, ನಿಮ್ಮ ಧನ ಸಂಪತ್ತನ್ನು ಬಲಿಷ್ಠ ಮಾಡಿ ನಿಮ್ಮ ಜೀವನದಲ್ಲಿ ಒಂದು ಸಂತೋಷವನ್ನು ತುಂಬುವಂತಹ ಕ್ರೋಧಿನಾಮ ಸಂವತ್ಸರದ ಯುಗಾದಿ ಆಗಲಿ ಅಂತ ಆ ಭಗವಂತನಲ್ಲಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಸರಿ, ಹಾಗಿದ್ರೆ ಏಪ್ರಿಲ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಯಾವ ರೀತಿಯಾಗಿದೆ? ಗ್ರಹಗಳ ಬದಲಾವಣೆ ಕುರಿತಾಗಿ ಒಂದು ಸಣ್ಣ ನೋಟವನ್ನು ನೋಡೋದಾದ್ರೆ, ಬುಧ ವಕ್ರಿಯಾಗಿ ಅಂದರೆ ನಿಮ್ಮ ರಾಶಿಯಾಧಿಪತಿ ವಕ್ರಿಯಾಗಿ 11ನೇ ಮನೆಯಿಂದ ಹಿಂದಕ್ಕೆ ಬಂದು 10ನೇ ಮನೆಗೆ ಬರ್ತಾರೆ. ಅದು 9ನೇ ತಾರೀಕು. 13ನೇ ತಾರೀಕು ಸೂರ್ಯ ಉಚ್ಚ ಸ್ಥಾನಕ್ಕೆ ಬರ್ತಾ ಇದ್ದಾರೆ, ಲಾಭ ಸ್ಥಾನಕ್ಕೆ. ಇದು ಅತ್ಯಂತ ಬಲಿಷ್ಠವಾದಂಥ ಸಂದರ್ಭ. ಮೇಷರಾಶಿ ಸೂರ್ಯ ಬರುವಂಥದ್ದು ಮಿಥುನ ರಾಶಿಯವರಿಗೆ 11ನೇ ಮನೆ ಆಗುತ್ತೆ. ಇನ್ನು 23ನೇ ತಾರೀಕು ಕುಜ ಮೀನರಾಶಿಗೆ ಪ್ರವೇಶ ಆದಾಗ ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಗೆ 10ನೇ ಮನೆಗೆ ಬರ್ತಾರೆ. 24ನೇ ತಾರೀಕು ಶುಕ್ರ 11ನೇ ಮನೆಗೆ ಬರ್ತಾರೆ. ಹಾಗೆ 30ನೇ ತಾರೀಕು ಗುರು ಬದಲಾವಣೆ ಆಗುತ್ತೆ. ಇದು ಬಹಳ ವಿಶೇಷವಾಗಿರ್ತಕ್ಕಂಥ ವಿಚಾರ, ಅದರ ಬಗ್ಗೆ ಮುಂದಕ್ಕೆ ಹೇಳ್ತೇನೆ ನಾನು. ಏಪ್ರಿಲ್ 6ನೇ ತಾರೀಕು ಶನಿ ಪ್ರದೋಷ ಇದೆ. ಆ ದಿನ ಖಂಡಿತವಾಗಲೂ ಪ್ರತಿಯೊಬ್ಬರು ಕೂಡ ಶಿವಾಲಯಕ್ಕೆ ಹೋಗಿ ಸಂಜೆ ನಂದಿ ಮತ್ತು ಈಶ್ವರನಿಗೆ ಮಾಡುವಂತಹ ಅಭಿಷೇಕವನ್ನು ದರ್ಶನ ಮಾಡಿದರೆ ಬಹಳ ವಿಶೇಷವಾದಂಥ ಒಳ್ಳೆಯ ಫಲ, ಜೊತೆಗೆ ಶನಿ ಸಂಬಂಧಪಟ್ಟಂಥ ದೋಷಗಳೆಲ್ಲ ನಿವೃತ್ತಿ ಆಗುತ್ತೆ. ಹಾಗೆ ಶುಕ್ರ ಜಯಂತಿ ಅನ್ನುವಂಥದ್ದು 19ನೇ ತಾರೀಕಿದೆ. ಆವತ್ತಿನ ದಿನ ಶುಕ್ರನ ಪ್ರಾರ್ಥನೆ ಮಾಡುವಂಥದ್ದು, ಶುಕ್ರನಿಗೆ ನಮಸ್ಕಾರ ಮಾಡುವಂಥದ್ದು. 8ನೇ ತಾರೀಕು ಏಪ್ರಿಲ್ ಅಮಾವಾಸ್ಯೆ ಇದೆ. 23ನೇ ತಾರೀಕು ಪೌರ್ಣಮಿ ಇದೆ, ಹೋಳಿ ಹುಣ್ಣಿಮೆ ಅಂತ ಹೇಳ್ತೀವಿ. ಅವತ್ತು ಬೆಂಗಳೂರು ಕರಗ ಇದೆ, ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಸರಿ, ಹಾಗಾದರೆ ರಾಶಿಯ ಫಲಗಳನ್ನು ನೋಡೋದಾದ್ರೆ ನೋಡಿ, ನಿಮ್ಮ ರಾಶಿಯಾಧಿಪತಿ ಬುಧ ಮುಖ್ಯವಾಗಿ ತೃತೀಯಾಧಿಪತಿ ಆಗಿರ್ತಕ್ಕಂಥ ಸೂರ್ಯನನ್ನು ತಗೊಳ್ಳೋಣ. ನಿಮ್ಮ ರಾಶಿಯಿಂದ 3ನೇ ಮನೆ ಅಧಿಪತಿ, ನಿಮ್ಮ ಧೈರ್ಯ, ಸ್ಥೈರ್ಯ, ಶೌರ್ಯ, ವಿಜಯಕ್ಕೆ ಹಾಗೂ ಸಹೋದರ ಸ್ಥಾನಕ್ಕೆ ಅಧಿಪತಿಯಾದಂಥ ಸೂರ್ಯ, ಜೊತೆಗೆ ಆರೋಗ್ಯಕ್ಕೆ ಅಧಿಪತಿಯಾದಂಥ ಸೂರ್ಯ, ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಹೇಳ್ತೀವಿ, ಅದಕ್ಕೆ ಅಧಿಪತಿಯಾದಂಥ ಸೂರ್ಯ ಏಕಾದಶ ಸ್ಥಾನ ಲಾಭಸ್ಥಾನಕ್ಕೆ ಬರ್ತಾರೆ. ಲಾಭಸ್ಥಾನ ಅಂತಂದ್ರೆ ಎಷ್ಟು ಒಳ್ಳೆ ಫಲ ಗೊತ್ತಾ ಮಿಥುನ ರಾಶಿಯವರಿಗೆ. ಆಮೇಲೆ ಮಿಥುನ ರಾಶಿಯವ್ರು ನೋಡಿ ತಿಳ್ಕೊಳ್ಳಿ, ಈ ತಿಂಗಳು ಅದೃಷ್ಟದ ತಿಂಗಳು. ಪುನಃ ನಿಮಗೆ ಈ ತಿಂಗಳಷ್ಟು ಅದೃಷ್ಟ ಬೇಕಂದ್ರೆ 2 ವರ್ಷ ಕಾಯ್ಬೇಕು ನೀವು. ಈ ಏಪ್ರಿಲ್ 2024 ಏಪ್ರಿಲ್ ತಿಂಗಳು ಏನಿದೆ, ಈ 30 ದಿನಗಳು ನಿಮ್ಗೆ ಏನು ಅದೃಷ್ಟ ಇದೆಯೋ ಇಂತಹದ್ದೇ ತಿಂಗಳು ಅದೃಷ್ಟ ಬೇಕು ಅಂದ್ರೆ ಇನ್ನು 2 ವರ್ಷ ಕಾಯ್ಬೇಕು ನೀವು ಗೋಚಾರದ ಫಲದಲ್ಲಿ. ಯಾಕೆಂದ್ರೆ ಒಂದು ಗುರು ಬದಲಾವಣೆ ಆಗುತ್ತೆ. ಈಗ ಗುರು ಲಾಭಸ್ಥಾನದಲ್ಲಿದ್ದಾರೆ, ಗುರುನೂ ಲಾಭಸ್ಥಾನದಲ್ಲಿದ್ದು ಸೂರ್ಯನೂ ಲಾಭಸ್ಥಾನಕ್ಕೆ ಬಂದು, ಜೊತೆಗೆ ವಿಶೇಷವಾಗಿ 10ನೇ ಮನೆಯಲ್ಲಿ ಚತುರ್ಗ್ರಹ 4 ಗ್ರಹಗಳಿದ್ದು ಆ 4 ಗ್ರಹಗಳು ನಿಮ್ಗೆ ಅನುಕೂಲ ಮಾಡ್ತಾ, 9ನೇ ಮನೆಯಲ್ಲಿ ಶನಿ ಇದ್ದು ಭಾಗ್ಯದಲ್ಲಿ ಫಲವನ್ನು ಕೊಡ್ತಾ, 4ನೇ ಮನೆ ಸುಖಸ್ಥಾನದಲ್ಲಿ ಕೇತು ಇದ್ದು, ಇಷ್ಟು ಅದ್ಭುತವಾದಂತಹ ಒಂದು ಗ್ರಹಗಳ ಸಂಯೋಜನೆ ನಿಮಗೆ ಬೇಕು ಅಂದ್ರೆ ಇನ್ನು 2 ವರ್ಷ ಕಾಯ್ಬೇಕಾಗತ್ತೆ. ಹಾಗಾಗಿ ಈಗ ಸೂರ್ಯ 11ನೇ ಮನೆಗೆ ಬಂದರೆ ಏನು ಫಲ ಅನ್ನುವಂಥದ್ದನ್ನು ನೋಡೋಣ. ಸಾಧಾರಣವಾಗಿ 11ನೇ ಮನೆಯನ್ನು ನಾವು ಲಾಭಸ್ಥಾನ ಅಂತೀವಿ. ಯೇ ಗ್ರಹಾಃ ಶುಭ ಸ್ಥಾನೇಷು ಸ್ಥಿತಾಃ ತೇಷಾಂ ಗ್ರಹಾಣಾಂ ಅತ್ಯಂತ ಅತಿಶಯ ಶುಭ ಏಕಾದಶ ಸ್ಥಾನ ಫಲಾವಾಪ್ತ್ಯರ್ಥಂ ಅಂತ ಸಂಕಲ್ಪವನ್ನು ಮಾಡ್ತೀವಿ. ಇದರರ್ಥ ಯಾವ್ಯಾವ ಗ್ರಹ ಎಲ್ಲೆಲ್ಲಿದ್ರೂ ಪರವಾಗಿಲ್ಲ, ಏಕಾದಶ ಸ್ಥಾನದಲ್ಲಿ ಇದ್ದಷ್ಟು ಫಲವನ್ನು ಕೊಡು, 11ನೇ ಮನೆಯಲ್ಲಿ ಇದ್ದಷ್ಟು ಫಲವನ್ನು ಕೊಡು. ಯಾಕೆಂದ್ರೆ 11ನೇ ಮನೆ ಲಾಭಸ್ಥಾನ. ಆ ಲಾಭಸ್ಥಾನದಲ್ಲಿ ಸೂರ್ಯ ಇದ್ದಾರೆ. ಬಹಳ ವಿಶೇಷವಾಗಿ ಹೇಳುತ್ತೆ, ಮೇಷಕರ್ತೇರ್ಕೆ ಜಾತಂ ವಿಂಧ್ಯಾದ್ವಿಕ್ರಯಯುಕ್ತಂ ಪೃಥ್ವೀನಾಥಂ ಅಂತ ಹೇಳಿ ಒಂದು ಶ್ಲೋಕ. ಗೋಚಾರವಿರಲಿ ಜನ್ಮವಿರಲಿ, ಸೂರ್ಯ ಲಾಭಸ್ಥಾನದಲ್ಲಿದ್ದಾರೆ, ಅದು ಉಚ್ಚ ಸ್ಥಾನದಲ್ಲಿದ್ದಾರೆ. ಅಂದ್ರೆ
ಸುಖಪ್ರದನಾಗುತ್ತಾರೆ, ಅಂದರೆ ಸುಖಪ್ರದರಾಗುತ್ತಾರೆ, ಸುಖ ಸಿಗುತ್ತೆ ನಿಮಗೆ, ಒಳ್ಳೆ ಸುಖ. ಲಾಭೆ ಪ್ರಭೂತ ಧನವಾನ್ ಎನ್ನುವಂತೆ ಶ್ರೀಮಂತಿಕೆ ಅನ್ನುವಂಥದ್ದು ನಿಮಗೆ ದಾರಿ ತೋರಿಸುತ್ತೆ. ಈ ತಿಂಗಳು ತುಂಬ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ. ರಾಜಕೀಯ ವ್ಯಕ್ತಿಗಳಿಗಂತೂ ಅತ್ಯಂತ ಬಲಿಷ್ಠವಾದ ಸಂದರ್ಭ. ಎಷ್ಟೆಷ್ಟೋ ದೊಡ್ಡ ದೊಡ್ಡ ಬದಲಾವಣೆಗಳಾಗ್ಬಿಡುತ್ತೆ ಸರ್ಕಾರಿ ಉದ್ಯೋಗ ಮಾಡ್ತಾ ಇರ್ತಕ್ಕಂಥವ್ರಿಗೆ ಹಾಗೂ ರಾಜಕೀಯ ವ್ಯಕ್ತಿಗಳಿಗೆ ಬಹಳ ಬದಲಾವಣೆಗಳು ಈ ತಿಂಗಳಲ್ಲಿ ಕಾಣಬಹುದು. ಸಾಮಾನ್ಯವಾಗಿ ಗೌರ್ಮೆಂಟ್ ಉದ್ಯೋಗ ಯಾರ್ಯಾರು ಹುಡುಕ್ತಾ ಇದ್ದೀರೋ ಈ ತಿಂಗಳು ಸ್ವಲ್ಪ ಬಲಿಷ್ಠವಾಗಿ ಪ್ರಯತ್ನ ಪಡಿ. ಗೌರ್ಮೆಂಟ್ ರಿಲೇಟೆಡ್ ಎಕ್ಸಾಮ್ಸ್ ಯಾರ್ಯಾರು ಬರ್ತಿದ್ದೀರೋ ಅವರು ಈ ಒಂದು ಏಪ್ರಿಲ್ನ ಉಪಯೋಗಿಸ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಪರಾಕ್ರಮಿ, ಧೈರ್ಯವಂತರು, ಮತ್ತೆ ಪಿತೃಗಳ ಆಸ್ತಿ ಏನಾದರೂ ಸಮಸ್ಯೆಗಳಲ್ಲಿದ್ದರೆ, ಏನಾದರೂ ಅಪ್ಪನ ಆಸ್ತಿ ಬರಬೇಕು, ತಾತನ ಆಸ್ತಿ ಬರಬೇಕು, ಕೋರ್ಟಲ್ಲಿ ಕೇಸ್ ಹಾಕಿದ್ದೀವಿ, ದಾಯಾದಿಗಳ ಜಗಳ ಅಥವಾ ಭೂಮಿ ಸಂಬಂಧಪಟ್ಟಂತೆ ತೊಂದರೆ, ಇದೆಲ್ಲ ಕೂಡ ಇತ್ಯರ್ಥವಾಗ್ಬಿಡುತ್ತೆ ಈ ಏಪ್ರಿಲ್ ತಿಂಗಳಲ್ಲಿ. ಪೂರ್ವಜರ ಆಶೀರ್ವಾದ ಅನ್ನುವಂಥದ್ದು ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ಲಾಭದಲ್ಲಿರ್ತಕ್ಕಂಥ ಗುರು ನೋಡಿ, ನಿಮಗೆ ತೃತೀಯಾಧಿಪತಿ ಸೂರ್ಯ ತುಂಬ ಚೆನ್ನಾಗಿದ್ದಾರೆ, ಆದರೆ ಲಾಭಸ್ಥಾನದಲ್ಲಿ ಗುರು ಇದ್ದಾರೆ. ನಿಮಗೇನು ಗುರು ಬಂದು ಸಪ್ತಮಾಧಿಪತಿ ಹಾಗೂ ದಶಮಾಧಿಪತಿ, ನಿಮ್ಮ ವೃತ್ತಿ ಜೀವನಕ್ಕೆ ಸ್ಥಾನಾಧಿಪತಿ ಯಾರು ಅಂದರೆ ಗುರು, ನಿಮ್ಮ ವಿವಾಹಕ್ಕೆ ಸ್ಥಾನಾಧಿಪತಿ ಯಾರಾದರೆ ಗುರು. ಆ ಗುರು ನಿಮಗೀಗ ಲಾಭಸ್ಥಾನದಲ್ಲಿ ಇದ್ದಾರೆ. ಅದೇ ಏಪ್ರಿಲ್ 30ನೇ ತಾರೀಕು ದಾಟಿಬಿಡ್ತಾರೆ. ಮೇ 1ನೇ ತಾರೀಕಿಂದ ನಿಮಗೆ ಗುರು 12ನೇ ಮನೆ, ಹೌಸ್ ಆಫ್ ಲಾಸ್, ನಷ್ಟಸ್ಥಾನ, ವ್ಯಯಭಾವ. ಹಾಗಾಗಿ ಏಪ್ರಿಲ್ 30ನೇ ತಾರೀಕು ಪ್ರತಿಯೊಬ್ಬರು ಕೂಡ ಮಿಥುನ ರಾಶಿಯವರು ಗುರು ಶಾಂತಿ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ, ದೊಡ್ಡ ಖರ್ಚೇನಾಗಲ್ಲ. ನಿಮ್ಮ ಅಕ್ಕಪಕ್ಕದ ದೇವಸ್ಥಾನಗಳು ಯಾವ್ದಾರು ಇದ್ರೆ ದೇವಸ್ಥಾನದಲ್ಲಿ ಬೋರ್ಡ್ ಹಾಕಿರ್ತಾರೆ, ಗುರು ಶಾಂತಿ ಹೋಮ ಇಲ್ಲಿ ಮಾಡಲಾಗುತ್ತದೆ, ಸಂಕಲ್ಪ ಸೇವೆಗಾಗಿ ಒಂದು 500 ರೂಪಾಯಿ, ಒಂದು 400 ರೂಪಾಯಿ, ಒಂದು 1000 ರೂಪಾಯಿ ಅಂತ ಹಾಕಿರ್ತಾರೆ. ನಿಮ್ಗೆ ಯಾರ್ಯಾರು ಬೇಕೋ ಪ್ರತ್ಯೇಕವಾಗಿ, ಅಂದರೆ ಅವರವ್ರ ಹೆಸರಿಗೆ, ಕುಟುಂಬದಲ್ಲಿ 4 ಜನ ಇದ್ದೀರಿ ಅನ್ಕೊಳ್ಳಿ, ಒಬ್ಬರ ಹೆಸರು ಕೊಟ್ಟುಬಿಟ್ಟು 4 ಜನಕ್ಕೆ ಸಂಕಲ್ಪ ಮಾಡಿಸ್ಬೇಡಿ, ಪ್ರತ್ಯೇಕವಾಗಿ ಮಾಡಿಸಿ ಅವ್ರದವ್ರ ಪ್ರಸಾದ ಸಪ್ರೇಟಾಗಿ ತಗೊಳ್ಳಿ. ಅದಕ್ಕೋಸ್ಕರನೇ ನಾವೇನು ಮಾಡ್ತಾ ಇದ್ದೀವಿ, ಏಪ್ರಿಲ್ 30ನೇ ತಾರೀಕು ಬೆಳಗ್ಗೆ ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೀವಿ. ಕೇವಲ 333 ರೂಪಾಯಿ. ನ್ಯೂಮರಾಲಜಿ ಪ್ರಕಾರ 3 ಅನ್ನುವಂಥದ್ದು ಗುರುವಿನ ಒಂದು ಸಂಖ್ಯೆ. ಹಾಗಾಗಿ 333 ರೂಪಾಯಿಗೆ ನಾವು ನಿಮಗೆ ಸಂಕಲ್ಪ ಸೇವೆಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಖುದ್ದಾಗಿ ನಾನೇ ಕುಳಿತುಕೊಂಡು ಹೋಮವನ್ನು ಮಾಡ್ತಾ ಇದ್ದೇನೆ. ನೀವು ಯಾರಾದರೂ ಇಚ್ಛೆ ಇದ್ದರೆ ಕಮರ್ಷಿಯಲ್ ಆಗಿ ನನ್ನ ಬಳಿಲೇ ಮಾಡಿಸ್ಕೊಳ್ಳಿ ಅಂತ ಹೇಳಿಲ್ಲ. ನಿಮ್ಮ ಅಕ್ಕಪಕ್ಕದ ದೇವಸ್ಥಾನದಲ್ಲಿ ಎಲ್ಲಾದರೂ ಅವಕಾಶ ಇದ್ದರೆ ಮಾಡ್ಕೊಳ್ಳಿ. ಎಲ್ಲೂ ಅವಕಾಶ ಇಲ್ಲ ಗುರುಗಳು ಅನ್ನೋದಾದರೆ ಖಂಡಿತವಾಗ್ಲೂ ಸಂಕಲ್ಪ ಸೇವೆ ತಗೊಳ್ಬೋದು. ನೀವು ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು ಮತ್ತು ನಿಮ್ಮ ಮನೆ ವಿಳಾಸ ಕಳಿಸ್ಕೊಟ್ರೆ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಲೈವಲ್ಲಿ ನೀವು ವೀಕ್ಷಣೆ ಮಾಡ್ಬೋದು. ಸುಮಾರು ಎಷ್ಟು ಜನ ನಮಗೆ ಸಂಕಲ್ಪ ಸೇವೆ ಕೊಟ್ಟಿರ್ತಾರೋ ಅಷ್ಟೂ ಜನದ್ದು ಸಂಕಲ್ಪವನ್ನು ಮಾಡಲಾಗುತ್ತೆ. ಅಷ್ಟೂ ಜನ ಮನೆಗೆ ಅಕ್ಷತೆ, ದಾರ ಮತ್ತು ವಿಶೇಷವಾಗಿ ರಕ್ಷೆ ಮನೆಗೆ ಬಂದು ಸೇರುತ್ತೆ. 7 ದಿನಗಳಲ್ಲಿ ಅಥವಾ 8-10 ದಿನಗಳ ಒಳಗಡೆ, 10 ದಿನಗಳ ಒಳಗಡೆ ನಿಮಗೆ ರಕ್ಷೆ ಬಂದು ಪ್ರಸಾದವಾಗಿ ನಿಮ್ಮ ಮನೆಗೆ ಕೊರಿಯರ್ ಮುಖಾಂತರ ಬರುತ್ತೆ. ಗುರು ಗೋಚಾರ ಪ್ರದಂಗವಾಗಿ ನಾವು ಮಾಡ್ತಿರ್ತಕ್ಕಂಥದ್ದು ಗುರು ಶಾಂತಿ ಹೋಮ. ಇದನ್ನು ನೀವು ಪಾಲ್ಗೊಳ್ಳಬೇಕು ಅಂತಂದರೆ ಖಂಡಿತವಾಗ್ಲೂ ನಿಮ್ಗೆ ನಂಬರ್ಸ್ ಕಾಣಿಸ್ತಿದೆ, ಅದು ಫೋನ್ ಮಾಡಿದ್ರೆ ನಿಮ್ಗೆ ಡೀಟೇಲ್ಸ್ ಹೇಳ್ತಾರೆ. ಯಾರಿಗೂ ಬಲವಂತ ಇಲ್ಲ, ಯಾರು ನೀವು ಹಾಕಲೇಬೇಕು ಮಾಡಿಸ್ಲೇಬೇಕು ಅಂತ ಹೇಳಲ್ಲ. ನೀವು ನಮ್ಮಲ್ಲಿ ಮಾಡಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆ ಎಲ್ಲಾದರೂ ಮಾಡಿಸಿ, ಒಟ್ಟು ಮಾಡಿಸಿ, ಅದು ಬಹಳ ಮುಖ್ಯವಾಗಿರುತ್ತೆ. ಸರಿ, ಹೆಚ್ಚು ನಾನು ಅದ್ರ ಕಮರ್ಷಿಯಲ್ ಆಗಿ ಮಾತಾಡೋಕೆ ನಂಗೆ ಇಷ್ಟ ಆಗಲ್ಲ. ಸರಿ, ಇನ್ನು ಗುರುವಿನ ಫಲ. ಗುರು ಏಕಾದಶ ಸ್ಥಾನದಲ್ಲಿದ್ದಾರೆ. ಈ ತಿಂಗಳು ಸೂರ್ಯ ನಿಮಗೆ ಅದ್ಭುತವಾಗಿರ್ತಾನೆ, 100/100% ಫಲ. ಗುರು ಲಾಭ ಸ್ಥಾನದಲ್ಲಿರ್ತಾರೆ, ಗುರುನು 100/100% ಫಲ. ಇನ್ನು ಅಷ್ಟಮ ಮತ್ತು ನವಮ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಶನಿ ಕೂಡ ಸ್ವಕ್ಷೇತ್ರದಲ್ಲಿ ಭಾಗ್ಯಾಧಿಪತಿ ಭಾಗ್ಯದಲ್ಲಿರೋದ್ರಿಂದ ಶನಿನೂ 100/100% ಫಲ. ಇನ್ನು ರಾಶಿಯಿಂದ 4ನೇ ಮನೆಯಲ್ಲಿ ಕೇತು ಸ್ಥಿತರಾಗಿರೋದ್ರಿಂದ, ಸುಖ ಸ್ಥಾನದಲ್ಲಿ ಕೇತು ಇರೋದ್ರಿಂದ ಆಧ್ಯಾತ್ಮಿಕ ಜೀವನ 100% ಶುಭ ಫಲ. ಇನ್ನು ದಶಮ ಸ್ಥಾನ 10ನೇ ಮನೆ ಬಹಳ ಮುಖ್ಯ. ಆ 10ನೇ ಮನೆಗೆ ಬರೋದಾದ್ರೆ ನೋಡಿ, ಸಾಧಾರಣವಾಗಿ ಏನಾಗುತ್ತೆ, ಶುಕ್ರ 10ನೇ ಮನೆಗಿದ್ರೆ ಏನು ಫಲ? ಧನಾಢ್ಯ ಮಿತರಾಂಗ ನಾರತನ ಮೇಕ ಸೌಖ್ಯಂ ಭವೇ. ಏನು ಫಲದೀಪಿಕಾ ಪುಸ್ತಕ ನೋಡಿ, ಗ್ರಂಥ ಫಲದೀಪಿಕವನ್ನು ತಗೊಂಡು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಏನು ಫಲ? ದಶಮದಲ್ಲಿ ಶುಕ್ರನಿರುವಾಗ ಗೋಚಾರವಾಗಲಿ ಜನ್ಮವಾಗಲಿ ಬಂಧು ಬಾಂಧವರಿಂದ ಪೂಜಿಸಲ್ಪಡುತ್ತಾರೆ, ಸೇವಕರೊಂದಿಗೆ ಸುಖಿಯಾಗಿರುತ್ತಾರೆ, ಒಳ್ಳೆಯ ವ್ಯವಸಾಯದ ಗುಣಮಟ್ಟದ ಅಭಿವೃದ್ಧಿ ಆಗುತ್ತೆ, ರೈತರು ತುಂಬ ಚೆನ್ನಾಗಿರ್ತಾರೆ, ಖುಷಿಯಾಗಿರ್ತಾರೆ, ಅನೇಕ ಆಶ್ರಿತರ ಪಾಲಕನಾಗಿದ್ದು ಯಶಸ್ವಿಯಾಗುತ್ತಾರೆ ಅನ್ನುವಂಥದ್ದು ಈ ಗ್ರಂಥದಲ್ಲಿ ಕೊಟ್ಟಿದ್ದಾರೆ. ಇನ್ನು ದಶಮ ಭಾವ ಹೇಗಿದೆ ಅನ್ನುವಂಥದ್ದನ್ನ ಶ್ಲೋಕ ರೂಪದಲ್ಲಿ ಹೇಳೋದಾದ್ರೆ, ದೇವಾಲಯ ನಗರ ಸಭಾ ಮಾರ್ಗಾಲಯ ದಾಸ ಸರ್ವ ಕರ್ಮಾಣಿ ಆಜ್ಞಾಲಂಬನ ಮೇ ತತ್ಸರ್ವಂ ಚಿಂತ್ಯಂ ಹಿ ದಶಮೇನ ಹೇಳುತ್ತೆ. ಏನು ಹೇಳುತ್ತೆ ಹಾಗಾದ್ರೆ ಇದು ನೋಡೋಣ. 10ನೇ ಮನೆಯಲ್ಲಿ 4 ಗ್ರಹಗಳಿದ್ದಾರೆ. ಒಂದು ಕುಜ, ಇನ್ನೊಂದು ಬುಧ, ಇನ್ನೊಂದು ಶುಕ್ರ, ಇನ್ನೊಂದು ರಾಹು.
ಈಗ ಕುಜನನ್ನು ನೋಡಿದಾಗ ಸಜಾತಃ ಕುಲದೀಪಕಃ ಎನ್ನುವಂತೆ ದಶಮದಲ್ಲಿ ಗೋಚಾರದಲ್ಲಿ ಕುಜನಿದ್ದಾಗ ಕುಲದೀಪಕ ಯೋಗ ಅನ್ನುವಂಥ ಯೋಗ ಉತ್ಪತ್ತಿ ಆಗತ್ತೆ. ನನಗಾಗಲೇ ಹೇಳಿದೆ, ರವಿ 100%, ಗುರು 100%, ಶನಿ 100%, ಕೇತು ಒಳ್ಳೆ ಸುಖ ಸ್ಥಾನ. ಈಗ ನಾವು ಕುಜನಿಗೆ ಬರ್ತಾ ಇದ್ದೀವಿ, ಕುಲದೀಪಕ ಯೋಗ ಅನ್ನುವಂಥ ಒಂದು ಯೋಗ ಸಿಗುತ್ತೆ. ಆ ಕುಜ ಬಲಿಷ್ಠವಾಗಿದ್ದರೆ ಒಳ್ಳೆ ಫಲ. ಬಲಿಷ್ಠವಾಗಿದ್ದಾರಾ? ಹೌದು, ಮಿತ್ರನ ಮನೆಯಲ್ಲಿ, ಗುರುವಿನ ಮನೆಯಲ್ಲಿ ಇದ್ದಾರೆ. ಸಾಹಸಿಗಳಾಗ್ತೀರಾ, ಧೈರ್ಯವಂತರಾಗ್ತೀರಾ, ಮತ್ತೆ ಅನೇಕ ಸುಖ ಸೌಖ್ಯ ಸಂಪತ್ತು ವೃದ್ಧಿ ಆಗತ್ತೆ. ಮತ್ತೆ ವಿಶೇಷವಾಗಿ ಶುಕ್ರನ ಸೇರಿದ್ರೆ ವಿಲಾಸಿ ಆಗ್ತೀರಾ. ಈ ಥರದ ಫಲಗಳನ್ನು ಹೇಳ್ಬೋದು. ಜೊತೆಗೇನಪ್ಪ ಅಂದರೆ ಧಾತು ಪ್ರಹರಣ ಸಾಹಸೈಹಿ ಕುಜಾಂಶೆ ಎನ್ನುವಂತೆ ಚಿನ್ನ, ಬೆಳ್ಳಿ, ಪಂಚಲೋಹಗಳನ್ನು ಹೆಚ್ಚು ಇಷ್ಟಪಡ್ತೀರಾ. ಅರಗು ಮೊದಲಾದ ಖನಿಜಕ್ಕೆ ಸಂಬಂಧಪಟ್ಟಂತಹ ಉದ್ಯಮಗಳಲ್ಲಿ, ಶಸ್ತ್ರಾಸ್ತ್ರ ತಯಾರು ಮಾಡುವಂತಹ ಉದ್ಯಮದಲ್ಲಿ, ಸಾಹಸ ಪ್ರಧಾನವಾದಂತಹ ಪೊಲೀಸು, ಸೈನಿಕ ವೃತ್ತಿಗಳಲ್ಲಿ, ಕ್ರೀಡೆಗಳಲ್ಲಿ ಸಂಪತ್ತನ್ನು ನೀವು ಗಳಿಸ್ತೀರಾ. ಶಸ್ತ್ರಕ್ರಿಯಾ ತಜ್ಞರಾದ ವೈದ್ಯರು, ವಿಶೇಷವಾದಂತಹ ವೈದ್ಯ ಸಂಕೀರ್ಣ ಏನಿದೆ ಅದೆಲ್ಲವೂ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ದೊಡ್ಡ ದೊಡ್ಡ ಕಾರ್ಖಾನೆಗಳು ಮಾಲೀಕರು ವಿಶೇಷವಾಗಿ ಬಲಿಷ್ಠವಾದಂಥ ಫಲಗಳನ್ನು ಮಿಥುನ ರಾಶಿಯವರು ಪಡಿತೀರಾ. ಜೊತೆಗೆ ಮೂಲ ಜಾತಕದಲ್ಲಿ ಏನಾದರೂ ಬಲಿಷ್ಠವಾಗಿದ್ದರೆ ಇನ್ನಷ್ಟು ಫಲಗಳು. ಅದಕ್ಕೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸ್ಕೊಂಡು ಇನ್ನಷ್ಟು ಬಲವಾಗಿದೆ ಜನ್ಮದಲ್ಲಿ ಅಂತ ನೋಡ್ಕೊಳ್ಳಿ. ಕಿವಿ, ಮೂಗು, ಗಂಟಲು ರೋಗ ಸ್ವಲ್ಪ ಉತ್ಪತ್ತಿ ಆಗುವಂಥ ಸಾಧ್ಯತೆ ಇರುತ್ತೆ, ಹುಷಾರಾಗಿರಿ. ಮತ್ತು ಈ ಕಾರು, ಬಸ್ಸು, ಲಾರಿ, ವೆಹಿಕಲ್ಸು ಸಂಬಂಧಪಟ್ಟಂಥ ಚಾಲಕರಾಗ್ಬೋದು, ಮಾಲೀಕರಾಗ್ಬೋದು, ನಿಮ್ಗೆಲ್ಲರಿಗೂ ತುಂಬ ಒಳ್ಳೆಯ ಫಲಗಳು ಸಿಗುತ್ತೆ. ಎಲೆಕ್ಟ್ರಾನಿಕ್, ಎಲೆಕ್ಟ್ರಿಸಿಟಿ ಸಂಬಂಧಪಟ್ಟಂತಹ ಉದ್ಯೋಗಗಳು, ವರ್ಕ್ಶಾಪ್ ಮೊದಲಾದ ಕಡೆಗಳಲ್ಲಿ ದುಡಿಯುವಂತಹ ಎಲ್ಲರಿಗೂ ಕೂಡ ಒಳ್ಳೆ ಫಲ ಇದೆ. ಇನ್ನೊಂದೇನಪ್ಪ ಅಂತಂದರೆ MBA, CA, MCom, BCom ಮೊದಲಾದ ಬ್ಯಾಂಕಿಂಗು, ಫಿನಾನ್ಸು, ಕ್ಯಾಶಿಯರು, ಅಕೌಂಟ್ಸ್ ರಿಲೇಟೆಡ್ ಯಾವುದೇ ವೃತ್ತಿ ಮಾಡ್ತಾ ಇದ್ರು ತುಂಬ ಒಳ್ಳೆಯದು. ಭೂಮಿಗೆ ಅಭಿವೃದ್ಧಿ ಇರೋದ್ರಿಂದ ಭೂ ಸಂಪತ್ತು ವೃದ್ಧಿ ಆಗುತ್ತೆ. ಜೊತೆಗೆ ಭೂಮಿಯ ವ್ಯಾಪಾರ, ಕಾಂಟ್ರಾಕ್ಟ್ ವೃತ್ತಿ, ಸಿವಿಲ್ ಇಂಜಿನಿಯರು, ಅಬಕಾರಿ ಇಲಾಖೆ ಇದರಲ್ಲಿ ತುಂಬ ಅನುಕೂಲ, ಅಭ್ಯುದಯ ಅನ್ನುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ವಿಶೇಷವಾದಂತಹ ಫಲ ಅನ್ನುವಂಥದ್ದು ಸಿಗುತ್ತೆ. ಹಾಗಾಗಿ ಕುಜನು ಬಲಿಷ್ಠವಾಗಿದ್ದಾನಲ್ಲ. ನೆಕ್ಸ್ಟ್ ಇನ್ಯಾವ ಗ್ರಹ? ಶುಕ್ರನ ನೋಡಿದ್ವಿ, ಶುಕ್ರನೂ ಬಲಿಷ್ಠವಾಗಿದ್ದಾರೆ ಅಲ್ವಾ. ಇನ್ನು ಬುಧ ಬಂದು 10ನೇ ಮನೆಯಲ್ಲಿದ್ದಾಗ ಏನು ಹೇಳುತ್ತೆ? ಗೋಚಾರದಲ್ಲಿ ಬುಧ ದಶಮ ಸ್ಥಾನದಲ್ಲಿರುವಾಗ ಅಧಿಕ ಐಶ್ವರ್ಯವನ್ನು ಕೊಡುತ್ತಾನೆ. ಬುಧನು ಜ್ಞಾನಕಾರಕನಾಗಿರೋದ್ರಿಂದ ದಶಮದ ಬುಧ ಉದ್ಯೋಗದ ಸ್ಥೈರ್ಯವನ್ನು, ಭದ್ರ ಯೋಗವನ್ನು, ವಿಶೇಷವಾಗಿ ಫಲವನ್ನು ಕೊಡ್ತಾನೆ. ಅಂದರೆ ಭದ್ರ ಯೋಗ ಅನ್ನುವಂಥದ್ದು ಸ್ವಕ್ಷೇತ್ರದಲ್ಲಿದ್ದರೆ ಆ ಯೋಗ ಇಲ್ಲ ನಿಮಗೆ. ನಿಮ್ಮ ರಾಷ್ಟ್ರಾಧಿಪತಿ ಆ್ಯಕ್ಚುಲಾಗಿ ನೀಚ ಸ್ಥಾನ, ಬುಧನಿಂದ ನಿಮ್ಗೇನೂ ಫಲ ಸಿಗಲ್ಲ. ಬಟ್ ನಿಮ್ಮ ಜಾತಕದಲ್ಲಿ ಬುಧ ಬಲಿಷ್ಠವಾಗಿದ್ದರೆ ಫಲ ಸಿಗುತ್ತೆ. ಇಲ್ಲೇನು ಅಷ್ಟೊಂದೇನು ಉತ್ತಮ ಫಲ ಇಲ್ಲ. ಓವರಾಲ್ ನೋಡಿದಾಗ ಬುಧ ಎಲ್ಲೋ ಒಂದು ಸ್ವಲ್ಪ ವೀಕ್ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಕೇಳುವಂಥದ್ದು ಒಳ್ಳೆಯದು. ಅಂದರೆ ಮೂಲ ಜಾತಕದಲ್ಲಿ ಬುಧ ಚೆನ್ನಾಗಿದ್ರೆ ಏನೂ ಬೇಕಾಗಿಲ್ಲ. ಯಾವುದಕ್ಕೂ ನೀವೇನೋ ಈಗ ಜಾತಕ ಅದಕ್ಕೋಸ್ಕರ ತೋರಿಸ್ಕೋಬೇಕಾ? ಬೇಡ. ಇದಕ್ಕೇನು ಜಾತಕ ತೋರಿಸ್ಕೊಳ್ಳೋದು ಬೇಡ. ಜಸ್ಟ್ ನೀವೇನು ಮಾಡಿ, ಏಪ್ರಿಲ್ ತಿಂಗಳು ಪೂರ್ತಿಯಾಗಿ ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಕೇಳ್ತಾ ಬನ್ನಿ. ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಭೂತಕೃದ್ಭಾವೋ ಭೂತಾತ್ಮ ಭೂತಭಾವನಃ, ಹೀಗೆ ಪ್ರಾರಂಭವಾಗುವಂತಹ ಆ ವಿಶೇಷವಾದಂತಹ ಒಂದು ಶ್ಲೋಕ, ಅದು ಸಹಸ್ರ ನಾಮಗಳು, ಆ ಭಗವಂತನ ಸ್ತೋತ್ರಗಳನ್ನು ಕೇಳುವಂಥದ್ದು ಪ್ರತಿನಿತ್ಯ ಏಪ್ರಿಲ್ ತಿಂಗಳು ಬಹಳ ಮುಖ್ಯ. ಬಹಳ ಒಳ್ಳೆ ಫಲವನ್ನು ನೀವು ಅಪೇಕ್ಷೆ ಪಡ್ಬೋದು. ಹಾಗಾಗಿ ಬುಧ ಒಂದು ಬಿಟ್ಟರೆ ಇನ್ನು ಯಾವ ಗ್ರಹಗಳು ಯಾವುದೂ ಸಮಸ್ಯೆ ಇಲ್ಲ. ಏಪ್ರಿಲ್ ತಿಂಗಳು ಗೋಲ್ಡನ್ ಪೀರಿಯಡು, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಮತ್ತೆ ಪುನಃ 2 ವರ್ಷ ಬೇಕು ಮಿಥುನ ರಾಶಿಯವರಿಗೆ ಇಂಥ ಒಂದು ಅದ್ಭುತವಾದ 30 ದಿನಗಳು ಸಿಗಲಿಕ್ಕೆ. ಏಪ್ರಿಲ್ 30ನೇ ತಾರೀಕು ಖಂಡಿತವಾಗ್ಲೂ ನೀವು ಗುರು ಶಾಂತಿ ಮಾಡ್ಕೊಳ್ಳಿ. ಇನ್ನು ಬೇಸಿಕ್ ಆಗಿ ಸಾಧಾರಣ ಜನರಲೈಸ್ ಆಗಿ ಹೇಳೋದಾದ್ರೆ, ಸೇವಾ ಕಾರ್ಯಕ್ರಮಗಳನ್ನು ಮಾಡುವುದರಿಂದ ನಿಮ್ಮ ಮೌಲ್ಯ ಹೆಚ್ಚಾಗುತ್ತೆ, ಉದ್ಯೋಗಗಳಲ್ಲಿ ಬಡ್ತಿ ದೊರೆಯುತ್ತೆ, ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ, ಮತ್ತೆ ಅದರಿಂದ ಲಾಭವನ್ನು ಪಡಿತೀರಾ. ಭೂಮಿ ಮಾರಾಟದಲ್ಲಿ ನೀವು ಹೊಸ ಲಾಭವನ್ನು ಪಡಿತೀರಾ. ಕ್ರಯ ವಿಕ್ರಯದಲ್ಲಿ ಅನುಕೂಲ ಇದೆ. ವಾಹನ ಖರೀದಿಯಲ್ಲಿ ಕೂಡ ನಿಮಗೆ ಅದ್ಭುತವಾಗಿದೆ. ದೂರ ಪ್ರಯಾಣ ಸೂಚನೆಗಳು ಜಾಸ್ತಿ ಕಾಣ್ತಾ ಇದೆ. ಮತ್ತು ದೀರ್ಘಕಾಲದ ವಿವಾದಗಳು ಏನಿದೆ ಅದು ಈ ಒಂದು ತಿಂಗಳಲ್ಲಿ ಬಗೆಹರಿದು ಬಿಡುತ್ತೆ. ಮತ್ತು ವಿಶೇಷವಾಗಿ ಭಾವನಾತ್ಮಕವಾಗಿ ಕೆಲವೊಂದು ಕನೆಕ್ಷನ್ಸ್ ನಿಮಗೆ ಸಿಗುತ್ತೆ. ಹಣಕಾಸಿನಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟಾಗುತ್ತೆ. ಕೆಲವು ವ್ಯವಹಾರಗಳಲ್ಲಿ ಬಂಧುಗಳು
ಗುರುಗಳು ಹಾಗೂ ಹಿರಿಯರ ಒಂದು ಸಲಹೆಯನ್ನು ತಗೊಳ್ತಕ್ಕಂಥದ್ದು ಉತ್ತಮ. ಕೈಗೆತ್ತಿಕೊಂಡಂಥ ಕೆಲಸ ಯಶಸ್ವಿಯಾಗಿ ಪೂರ್ಣ ಮಾಡ್ತೀರಾ. ವೃತ್ತಿಪರ ಉದ್ಯೋಗಗಳಲ್ಲಿ ಸಮಸ್ಯೆಗಳೇನೂ ಇಲ್ಲದೆ ನಿಮ್ಮ ಬುದ್ಧಿವಂತಿಕೆಯಿಂದ ಅದನ್ನೆಲ್ಲ ನಿವಾರಣೆ ಮಾಡಿಕೊಂಡು ಅಗತ್ಯಕ್ಕೆ ತಕ್ಕಂತೆ ಆರ್ಥಿಕ ಸಹಾಯ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿ, ನಿಮ್ಮ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಸಿಗುತ್ತೆ. ಮತ್ತು ವಿಶೇಷವಾಗಿ ಮಾನಸಿಕ ಪ್ರಶಂಸತೆ ನಿಮಗೆ ದೊರಕುತ್ತೆ. ನಿರುದ್ಯೋಗಿಗಳಿಗೆ ಹೊಸ ಅವಕಾಶ ಸಿಗುತ್ತೆ. ಮೌಲ್ಯದ ವಸ್ತ್ರಗಳು, ಆಭರಣಗಳನ್ನು ಖರೀದಿ ಮಾಡುವಂಥ ಯೋಗ. ವ್ಯಾಪಾರದಲ್ಲೂ ಬಹುಪಾಲು ಲಾಭ ಪ್ರಾಪ್ತಿಯಾಗುವಂಥ ಎಲ್ಲ ಒಂದು ಎಚ್ಚರಿಕೆಗಳು ನಿಮಗೆ ಇದ್ದು ನೀವು ವ್ಯಾಪಾರದಲ್ಲಿ ವೃದ್ಧಿ ಮಾಡ್ಕೋತೀರಾ. ಆರೋಗ್ಯ ಸ್ವಲ್ಪ ತಳಮಳ ಆಗಬಹುದು, ಅದರಿಂದ ಸ್ವಲ್ಪ ಮಾನಸಿಕ ನೋವನ್ನು ನೀವು ಪಡಬಹುದು. ಸಾಲದ ಹೊರೆ ಹೆಚ್ಚಾಗುವಂಥ ಸಾಧ್ಯತೆ. ನೀವೇನಾದರೂ ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಶುರು ಮಾಡಬೇಕು, ಕೆಲಸ ಮಾಡಬೇಕು ಅಥವಾ ಭೂಮಿ ತಗೊಳ್ಬೇಕಂದ್ರೆ ಸಾಲದ ಹೊರೆ ಜಾಸ್ತಿ ಆಗುತ್ತೆ. ದೈವಿಕ ಕಾರ್ಯಗಳಲ್ಲಿ ಭಾಗವಹಿಸ್ತೀರಾ. ಆಪ್ತರೊಂದಿಗೆ ಸಣ್ಣ ಪುಟ್ಟ ವಿವಾದಗಳು ಬಂದರೂ ಕೂಡ ಅದು ಬಗೆಹರಿದೋಗುತ್ತೆ. ಪ್ರಮುಖ ವ್ಯವಹಾರಗಳಲ್ಲಿ ಸ್ಥಿರತೆ ಇರುತ್ತೆ. ಮತ್ತೆ ಆಲೋಚನೆಗಳು ನಿಮಗೆ ಬಲಿಷ್ಠವಾದ ಫಲಗಳನ್ನು ಕೊಡುತ್ತೆ. ಕೌಟುಂಬಿಕ ವಾತಾವರಣ ನಿಮಗೆ ತುಂಬ ಚೆನ್ನಾಗಿರುತ್ತೆ. ವೃತ್ತಿಪರದ ವ್ಯವಹಾರಗಳಲ್ಲಿ ನಿಮಗೆ ನಿರುತ್ಸಾಹ ಇರಲ್ಲ, ಉತ್ಸಾಹದಿಂದ ತುಂಬ ಚೆನ್ನಾಗಿದೆ. ಓವರಾಲ್ ನೋಡಿದಾಗ ವಿದ್ಯಾರ್ಥಿಗಳಿಗಾಗಲಿ, ಉದ್ಯೋಗದಲ್ಲಾಗಲಿ, ವ್ಯವಸಾಯದಲ್ಲಾಗಲಿ, ವ್ಯಾಪಾರದಲ್ಲಾಗಲಿ, ಆರೋಗ್ಯದಲ್ಲಾಗಲಿ ಅಥವಾ ವೃದ್ಧಿಯಲ್ಲಾಗಲಿ ಈ ಏಪ್ರಿಲ್ ತಿಂಗಳನ್ನು ಬಳಸ್ಕೊಳ್ಳಿ. ಖಂಡಿತವಾಗಲೂ ತುಂಬ ಚೆನ್ನಾಗಿರ್ತೀರಾ. ಯಾವುದೇ ಥರದ ಭಯ ಪಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಏಪ್ರಿಲ್ ತಿಂಗಳು ಪೂರ್ತಿ ನೀವು ಈ ಒಂದು ಸುಖವನ್ನು ಅನುಭವಿಸಿ. ಮತ್ತೆ 2 ವರ್ಷ ಆದಮೇಲೆ ಭಗವಂತ ಈ ಸುಖ ಮತ್ತೆ ನಿಮಗೆ ಕೊಡ್ತಾನೆ. ಏಪ್ರಿಲ್ 30ನೇ ತಾರೀಕು ಗುರುಶಾಂತಿ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಅದನ್ನು ಮಾಡೋದ್ರಿಂದ ಮಿಥುನ ರಾಶಿಯವರಿಗೆ ಅರ್ಧ ಪ್ರಮಾಣದಲ್ಲಿ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಅದರಿಂದ ನಿಮಗೆ ಒಂದು ಒಳ್ಳೆ ಫಲ ಅನ್ನುವಂಥದ್ದು ಮೇ ತಿಂಗಳ ನಂತರ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಮ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.